ಹನುಮಂತರಾಯಪ್ಪ ಭಾಷಣ ಮುಗಿದ ಮೇಲೆ ಮುನಿರತ್ನ ವೇದಿಕೆಗೆ ಆಗಮಿಸುತ್ತಾರೆ. ಎಲ್ಲಾ ಜಾತಿಗಳನ್ನ ಒಂದು ಮಾಡಿ ಬದುಕು ಕಟ್ಟಿಕೊಟ್ಟವರು ಕೆಂಪೇಗೌಡರು. ಅನ್ಯರಿಗೆ ಮಣೆ ಹಾಕಬೇಡಿ ಅನ್ನೋ ಹನುಮಂತರಾಯಪ್ಪ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟರು. ಮುನಿರತ್ನ ಕೆಲಸ ಮಾಡದೆ ಹೋದ ಅಂತ ಹೇಳಿಸ್ಕೊಂಡು ಹೋಗಲ್ಲ, ನನ್ನ ವಿರುದ್ಧ ತೇಜೋವಧೆ ಮಾಡಿದವರನ್ನ ದೇವರು ನೋಡ್ಕೋತಾರೆ, ಕೋರ್ಟ್ ಮುಂದೆ ಯಾರೂ ದೊಡ್ಡವರಲ್ಲ ಅಂತ ಶಾಸಕ ಮುನಿರತ್ನ ರಿಯಾಕ್ಟ್ ಮಾಡಿದ್ರು. ಆರ್ಆರ್ ನಗರದಲ್ಲಿ ಸದ್ಯ ಮುನಿರತ್ನ ವರ್ಸಸ್ ಹನುಮಂತರಾಯಪ್ಪ ಇಬ್ಬರ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಾತಿನ ಜಟಾಪಟಿ ನಡೀತು. ಎಲ್ಲ ಆರೋಪಗಳು ನಿಮಗೆ ಗೊತ್ತಿರವೆ, ಹೊಸ ಆರೋಪಗಳಂತೂ ಅಲ್ಲ. ಒಂದು ವ್ಯಕ್ತಿನ ತೇಜೋವಧೆ ಮಾಡಿ ಒಳ್ಳೆಯವರಾಗಬೇಕು ಅಂದ್ರೆ ಸಮಾಜ ಒಪ್ಪಲ್ಲ. ನೀವೇ ಆಗಲಿ ನಾನೇ ಆಗಲಿ ಒಂದು ವ್ಯಕ್ತಿನ ತೇಜೋವಧೆ ಮಾಡಿ ಕಲ್ಲೊಡೆಯೋದು, ಮೊಟ್ಟೆ ಹೊಡೆಯೋದು, ಬಟ್ಟೆ ಎರಿಯೋದು, ಕಾರ್ಯಕ್ರಮಗಳಿಗೆ ಬರ್ದಂಗ್ ಮಾಡೋದು, ಇದೆಲ್ಲ ಒಳ್ಳೇದ ಸಂಸ್ಕೃತಿ? ಎಷ್ಟು ಮಾತ್ರ ಸರಿ ಇದು? ಪ್ರಜಾಪ್ರಭುತ್ವ ದೇಶದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಶಾಸಕನಿಗೆ ಸುಮಾರು ಇಷ್ಟು ಜನ ಪೊಲೀಸ್ ರಕ್ಷಣೆಯಲ್ಲಿ ಬಂದು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾ? ಇದು ಅವಶ್ಯಕತೆ ಇದೆಯಾ? ಇಷ್ಟು ವರ್ಷ ಇಲ್ಲದೆ ಇರೋದು ಯಾತಕ್ಕೆ ಹಿಂಗಾಗ್ತಾ ಇದೆ? ಕಳೆದ ಲೋಕಸಭಾ ಚುನಾವಣೆ ಆದ್ಮೇಲೆ, ಲೋಕಸಭಾ ಚುನಾವಣೆಗೆ ಮುಂಚೆ ಏನೂ ಇರಲಿಲ್ಲ. ಇಷ್ಟೊಂದು ದ್ವೇಷ, ಅಸೂಯೆ ಯಾತಕ್ಕೆ ಬೇಕು? ಇವೆಲ್ಲ ಒಳ್ಳೆ ಪದ್ಧತಿನ? ಪೊಲೀಸ್ ಇಲಾಖೆನ ಸಾರ್ವಜನಿಕರಿಗೆ ರಕ್ಷಣೆಗೆ ನಾವು ಬಳಸ್ಕೋಬೇಕು. ಅದು ಬಿಟ್ಟು ಈ ರೀತಿ ಒಬ್ಬ ಶಾಸಕ ಬರ್ತಾನೆ ಅಂದಾಗ ಇಷ್ಟೊಂದು ಜನ ರಕ್ಷಣೆ ಕೊಡೋದು, ದಾಳಿ ಮಾಡ್ತೀನಿ ಅಂತ ಹೇಳೋದು, ಬರಬಾರ್ದು ಅಂತ ಹೇಳೋದು, ಬಂದ್ರೆ ಮೊಟ್ಟೆ ಹೊಡಿತೀವಿ, ದಾಳಿ ಮಾಡ್ತೀವಿ, ಹಲ್ಲೆ ಮಾಡ್ತೀವಿ, ಇದೆಲ್ಲ ನಾವು ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿದೀವಿ ನಾವು? ಮುಂದಕ್ಕೆ ಏನಾಗಬಹುದು? ಇವತ್ತು ಕೆಲವರು ಧಿಕ್ಕಾರಕ್ಕೆ ಹೋಗ್ತಾರೆ. ಧಿಕ್ಕಾರಕ್ಕೆ ಹೋಗ್ತಾ ಇರೋದು ಯಾರು? ಮಹಾಲಕ್ಷ್ಮಿ ಲೇಔಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.